ಓಂ ನಾರಾಯಣ. ನಮಸ್ಕಾರ ವೀಕ್ಷಕರೇ. ಇದು ಕೇವಲ ಪೂರ್ತಿಯಾಗಿ ಸಾಮಾಜಿಕ ಅವಗಾಹನೆ, ಪಬ್ಲಿಕ್ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡ್ತಕ್ಕಂತಹ ಒಂದು ವಿಡಿಯೋ. ದಯವಿಟ್ಟು ಇದನ್ನೆಲ್ಲರೂ ಗಮನಿಸಿ ಪೂರ್ತಿಯಾಗಿ ಒಂದು ವಿಡಿಯೋವನ್ನು ನೋಡಿ. ತುಂಬ ಜನ ನೀವು ಭಕ್ತಿ ಚಾನಲ್ ಅಂತೇಳಿ ಹೆಸರಿಟ್ಕೊಂಡು ಇಂತಹ ವಿಷಯಗಳನ್ನು ಹೇಳ್ತಾ ಇದ್ದೀರಿ ಅಂಥೇಳಿ ತುಂಬ ಜನ. ದಯವಿಟ್ಟು ಇಂಥವರು ನನ್ನ ಫಸ್ಟ್ ವಿಡಿಯೋವನ್ನು ನೋಡಿ, ನನ್ನ ಒಂದು ಯೂಟ್ಯೂಬ್ ಚಾನಲ್ ಫಸ್ಟ್ ವಿಡಿಯೋವನ್ನು ನೀವು ಗಮನಿಸೋದಾದರೆ, ನಾನು ಫಸ್ಟ್ ವಿಡಿಯೋದಲ್ಲೇ ಹೇಳಿದ್ದೀನಿ, ಈ ಚಾನಲ್ ಸ್ಟಾರ್ಟ್ ಮಾಡಿರೋದು ಸಾಮಾಜಿಕ ಅವಗಾಹನೆ ಮತ್ತು ಪುಣ್ಯಕ್ಷೇತ್ರಗಳ ಮಾಹಿತಿಯನ್ನು ಕೊಡೋದಕ್ಕೆ ಈ ಒಂದು ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ ಅಂಥೇಳಿ ಕ್ಲಿಯರಾಗಿ ಹೇಳಿದ್ದೀನಿ. ದಯವಿಟ್ಟು ಆ ವಿಡಿಯೋವನ್ನು ನೋಡಿ. ಈ ನಡುವೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಹ ನಮ್ಗೆ ಕಾಣಿಸ್ತಾ ಇದೆ ಸೈಬರ್ ಅಪರಾಧಗಳು, ಸೈಬರ್ ಕ್ರೈಮ್ಸ್ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾ ಸ್ಕ್ಯಾಮ್ ಅನ್ನೋದು ಜಾಸ್ತಿ ಆಗಿದೆ. ಯಾವ್ಯಾವ ರೀತಿಯಲ್ಲಿ, ತುಂಬ ರೀತಿಯಲ್ಲಿ ನಮಗೆ ಈ ಒಂದು ಸೋಷಿಯಲ್ ಮೀಡಿಯಾ ಸ್ಕ್ಯಾಮ್ ಅಂತಕ್ಕಂಥದ್ದು ನಡೀತಾ ಇದೆ. ಅದು ಡಿಜಿಟಲ್ ಅರೆಸ್ಟ್ ಆಗಿರ್ಬೋದು, ಲಿಂಕ್ಗಳನ್ನು ಕಳಿಸೋದರ ಮೂಲಕ ಆಗಿರ್ಬೋದು, ಲಾಟ್ರಿ ಸ್ಕ್ಯಾಮ್ ಆಗಿರ್ಬೋದು, OTPಯನ್ನು ಕೇಳಿ ಸ್ಕ್ಯಾಮ್ ಮಾಡೋದಾಗಿರ್ಬೋದು. ಈ ರೀತಿ ಇನ್ನೂ ಹಲವಾರು ಒಂದು ರೀತಿಯಲ್ಲಿ ಸ್ಕ್ಯಾಮ್ ನಡೀತಾ ಇದೆ. ಮೊದಲನೇದು ಲಿಂಕ್ ಮೂಲಕ ಈ ಒಂದು ಸ್ಕ್ಯಾಮ್ ನಡೆಸ್ತಾ ಇದ್ದಾರೆ. ಹೇಗೆ? ನಿಮ್ಮನ್ನು ಕನ್ವಿನ್ಸ್ ಮಾಡೋ ರೀತಿಯಲ್ಲಿ ಈ ಟೆಲಿಗ್ರಾಮಲ್ಲಾಗಿರ್ಬೋದು, ವಾಟ್ಸಪ್ಪಲ್ಲಾಗಿರ್ಬೋದು, ಫೇಸ್ಬುಕ್ಕಲ್ಲಾಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ಮೆಸೇಜ್ಗಳನ್ನು ಮಾಡ್ತಾರೆ. ನಿಮ್ಮನ್ನ ಕನ್ವಿನ್ಸ್ ಮಾಡೋ ರೀತಿಯಲ್ಲಿ ಮೆಸೇಜ್ ಮಾಡ್ತಾ ಇದ್ದಾರೆ. ನಾವು ಇಂತಹ ಕಂಪ್ನಿಯಿಂದ ನಿಮಗೆ ಇಂತಹ ಡಿಸ್ಕೌಂಟ್ಗಳಿದೆ, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ಇಂತಹ ಆಫರ್ಗಳಿದೆ, ದಯವಿಟ್ಟು ನೀವು ಈ ಒಂದು ಆಫರ್ಗಳನ್ನು ಯೂಸ್ ಮಾಡ್ಕೊಳ್ಳಿ, 50% ಆಫು, 80% ಆಫು, ಬೈ 1 get 1, ಈ ರೀತಿ ಏನೋ ಒಂದು ಲಿಂಕ್ಗಳನ್ನು ಈ ಸೈಬರ್ ಸ್ಕ್ಯಾಮರ್ಸ್ ಕಳಿಸಿ ನಿಮಗೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಎಲ್ಲ ಮಾಹಿತಿ, ಅಕೌಂಟ್ ಡೀಟೇಲ್ಸ್ ಎಲ್ಲವೂ ಸಹ ಅವ್ರಿಗೆ ಹೋಗುತ್ತೆ. ಆಗ ನಿಮಗೆ ನಿಮ್ಮ ಪರ್ಸ್ನಲ್ ಡೀಟೇಲ್ಸು ಪ್ರತಿಯೊಂದು ಸಹ ಅವ್ರಿಗೆ ಗೊತ್ತಾಗುತ್ತೆ, ಅವ್ರಿಗೆ ಈಸಿ ಆಗುತ್ತೆ. ಇದು ಲಿಂಕ್ಗಳ ಮೂಲಕ. ಲಿಂಕನ್ನು ನೀವು ಕ್ಲಿಕ್ ಮಾಡಬೇಕಾದ್ರೆ ದಯವಿಟ್ಟು ನಿಮಗೆ ಈ ಲಿಂಕು ಡೌಟ್ ಇಲ್ಲ, ನಿಮ್ಗೆ ಯಾವುದೇ ಡೌಟ್ ಇಲ್ಲ ಅಂತಂದರೆ ಮಾತ್ರನೇ ಇಂತಹ ಲಿಂಕ್ಗಳನ್ನು ಕ್ಲಿಕ್ ಮಾಡಿ. ಇಲ್ಲಾಂದರೆ ನೀವು ದಯವಿಟ್ಟು ಇಂಥ ಲಿಂಕ್ಗಳನ್ನು ಕ್ಲಿಕ್ ಮಾಡಿ ನೋಡೋಕ್ಕೆ ಹೋಗಬೇಡಿ. ನಿಮಗೆ ಈ ಲಿಂಕನ್ನು ಫುಲ್ ಕಾನ್ಫಿಡೆನ್ಸ್ ಇದ್ದರೆ ಮಾತ್ರ ಕ್ಲಿಕ್ ಮಾಡಿ ನೋಡಿ, ಒತ್ತಿ ನೋಡಿ. ಇಲ್ಲಾಂದರೆ ದಯವಿಟ್ಟು ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ಮತ್ತು ಡಿಜಿಟಲ್ ಅರೆಸ್ಟ್ ಅಂಥೇಳಿ ಈ ನಡುವೆ ಮತ್ತೆ ಸ್ಕ್ಯಾಮ್ಗಳು ನಡೀತಾ ಇದೆ. ಡಿಜಿಟಲ್ ಅರೆಸ್ಟ್ ಅಂದರೆ ಫೋನ್ಗಳ ಮೂಲಕ, ಈ ಸ್ಕೈಪ್ ಆ್ಯಪ್ಗಳ ಮೂಲಕ ವಿಡಿಯೋ ಕಾಲ್ಸನ್ನು ಮಾಡಿ ನಿಮ್ಮನ್ನ ಅರೆಸ್ಟ್ ಮಾಡಿದ್ದೀವಿ, ಇಂತಹ ಒಂದು ಎಕ್ಸೆಟ್ರಾ ರೀಸನ್ಸ್ ಹೇಳಿಬಿಟ್ಟು ನಿಮ್ಮನ್ನು ಅರೆಸ್ಟ್ ಮಾಡಿದ್ದೀವಿ, ಡಿಜಿಟಲ್ ಅರೆಸ್ಟ್ ಮಾಡಿದ್ದೀವಿ, ನೀವು 1 ನಿಮಿಷ ಕೂಡ ಫೋನ್ ಕಟ್ ಮಾಡಬಾರ್ದು, ಆ ಕಡೆ ಈ ಕಡೆ ನೋಡಬಾರ್ದು, ನಿಮ್ಮ ಅಕೌಂಟ್ ನಂಬರ್ ಹೇಳಿ, ನಿಮ್ಮ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ನಂಬರ್ ಹೇಳಿ, ಎಲ್ಲ ಡೀಟೇಲ್ಸ್, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಎಲ್ಲ ತಗೊಂಡು ಒಂದು ಯಾವುದೋ ಒಂದು ಪೊಲೀಸ್ ವೇಷಗಳು, ಫೇಕ್ ಪೊಲೀಸ್, ಕಳ್ಳ ಪೊಲೀಸ್ ವೇಷಗಳನ್ನು ಹಾಕಿಸಿ ನೋಡಿ ಅಂತೇಳಿ ಒಂದು ಪೊಲೀಸ್ ಸ್ಟೇಷನ್ ಅವರು ಸೃಷ್ಟಿ ಮಾಡಿರ್ತಾರೆ. ಆ ಪೊಲೀಸ್ ಸ್ಟೇಷನ್ ತೋರಿಸಿ, ನೋಡಿ ಇವರು ಆಫೀಸರು ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಿದ್ದಾರೆ, ನೀವು ಯಾವುದೊಂದು ಕ್ರೈಮ್ ಮಾಡಿದ್ದೀರಾ ಅಂಥೇಳಿ ಡಿಜಿಟಲ್ ಅರೆಸ್ಟನ್ನು ಮಾಡಿ ನಿಮ್ಮ ಹತ್ರ ಇರ್ತಕ್ಕಂತಹ ಹಣವನ್ನು ವಸೂಲಿ ಮಾಡ್ತಕ್ಕಂತಹ ಸಾಧ್ಯತೆಗಳು ಜಾಸ್ತಿ ಇದೆ. ಮತ್ತು ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದ್ರ ಮೂಲಕನೂ ಸಹ ಇವರು ಈ ನಡುವೆ ಸ್ಕ್ಯಾಮ್ಗಳನ್ನು ಮಾಡ್ತಾ ಇದ್ದಾರೆ ಅಂಥೇಳಿ ಸಾಮಾಜಿಕ ಜಾಲತಾಣಗಳಲ್ಲಿ ಬರ್ತಾ ಇದೆ. ಇದು ಡಿಜಿಟಲ್ ಅರೆಸ್ಟು ಅಂತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಇಲ್ಲ, ಇದು ಫೇಕು. ಯಾವುದೇ ಅರೆಸ್ಟ್ ವಾರೆಂಟ್ ಬಂದರೂ ಸಹ ನಮ್ಮ ಲೋಕಲ್ ಪೊಲೀಸ್ ಸ್ಟೇಷನ್ಸ್ಗೆ ಮೊದಲು ಬರುತ್ತೆ. ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ನಮ್ಮ ಲೋಕಲ್ ಪೊಲೀಸ್ ಸ್ಟೇಷನ್ಸ್ಗೆ ಆದಮೇಲೆ ಮಾತ್ರ ಅರೆಸ್ಟನ್ನು ಮಾಡಲಿಕ್ಕೆ ಸಾಧ್ಯ. ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಡಿಜಿಟಲ್ ಅರೆಸ್ಟ್ ಅನ್ನೋದು ಫೇಕು. ಮತ್ತು OTPಗಳು ಈ ನಡುವೆ ಯಾರು ಕೊಡ್ತಾ ಇಲ್ಲ ಅಂದ್ಕೊಳ್ಳಿ. OTPಗಳು ಯಾರು ಸಹ ಇವಾಗ ಯಾರಿಗೂ ಹೇಳ್ತಾ ಇಲ್ಲ. ಅದರಿಂದ ಏನೂ ಪ್ರಾಬ್ಲಮ್ ಇಲ್ಲ. ಅಕಸ್ಮಾತ್ ಯಾರಾದರೂ ಬೇರೆಯವ್ರಿಗೆ OTP ಹೇಳ್ತಾ ಇದ್ದರೆ ದಯವಿಟ್ಟು OTP ಬೇರೆಯವ್ರಿಗೆ ಫೋನ್ ಕಾಲ್ಸಲ್ಲಿ ಮಾಡಿ ಕೇಳಿದ್ರೆ ದಯವಿಟ್ಟು OTPಗಳನ್ನು ಶೇರ್ ಮಾಡಬೇಡಿ. ಇದೊಂದು ರೀತಿ. ಆದರೆ ಲಾಟ್ರಿ ಸ್ಕ್ಯಾಮ್, ನಿಮಗೆ ಈ ಲಾಟ್ರಿ ಬಂದಿದೆ, ಆ ಲಾಟ್ರಿ ಬಂದಿದೆ, ಈ ಆಫ್ ಬಂದಿದೆ, ಆ ಆಫರ್ ಬಂದಿದೆ, ನಿಮಗೆ ಆ ಲಾಟ್ರಿಯಲ್ಲಿ ಇಷ್ಟು ಹಣ ಗೆದ್ದಿದ್ದೀರಾ, 1 ಲಕ್ಷ ಹಣ ಗೆದ್ದಿದ್ದೀರಾ ಅಂಥೇಳಿ ಲಾಟ್ರಿ ಸ್ಕ್ಯಾಮನ್ನು ಶುರು ಮಾಡಿ, ನೀವು ಇಷ್ಟು ಇನ್ವೆಸ್ಟ್ ಮಾಡಿದ್ರೆ, ನೀವು ಇಷ್ಟು ಅಮೌಂಟ್ ನಮ್ಮ ಬ್ಯಾಂಕ್ ಅಕೌಂಟ್ಗೆ ಹಾಕಿದ್ರೆ ನಿಮಗೆ ಲಾಟ್ರಿ 1 ಲಕ್ಷ, ಫಾರ್ ಎಕ್ಸಾಂಪಲ್ 10,000 ಹಾಕಿದ್ರೆ 1 ಲಕ್ಷ ನಿಮಗೆ ಬರುತ್ತೆ ಅಂತ ಹೇಳಿ ಲಾಟ್ರಿ ಸ್ಕ್ಯಾಮ್ಗಳನ್ನು ಶುರು ಮಾಡಿದ್ದಾರೆ. ದಯವಿಟ್ಟು ಇಂಥವೆಲ್ಲ ನೀವು ನಂಬಬೇಡಿ.
ತುಂಬ ಜನ ತುಂಬ ರೀತಿಯಾಗಿ ಇವಾಗ ಸ್ಕ್ಯಾಮ್ ಮಾಡ್ತಾಯಿದ್ದಾರೆ. ಸೈಬರ್ ಅಪರಾಧಿಗಳು ತುಂಬ ಜನ ಇದ್ದಾರೆ. ದಯವಿಟ್ಟು ಇಂಥವೆಲ್ಲ ಅಪ್ರಮತ್ತವಾಗಿರಿ. ಒಳ್ಳೆಯದಾಗಲಿ. ದಯವಿಟ್ಟು ಸಿಗ್ನಲ್ಸ್ ಹತ್ರ ನಿಮಗೆ ಬೋರ್ಡ್ಗಳು ಹಾಕಿರ್ತಾರೆ, ಬ್ಯಾನರ್ಗಳು ಹಾಕಿರ್ತಾರೆ. ದಯವಿಟ್ಟು ಆ ಬ್ಯಾನರ್ಗಳೆಲ್ಲ ಸಹ ನೀವು ಸಿಗ್ನಲ್ ಹತ್ರ ಯಾವಾಗಾದರೂ ನಿಲ್ಲಿಸಿದಾಗ ದಯವಿಟ್ಟು ಆ ಒಂದು ಬೋರ್ಡ್ಸನ್ನು ಓದಿ ಅಪ್ರಮತ್ತವಾಗಿರಿ. ಒಳ್ಳೆಯದಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು.